ನನ್ನ ಮದುವೆ ದಿನ ನನ್ನ ಅತ್ತಿಗೆ ನನಗಿಂತ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಎಂದು ಪಿಸು ಧ್ವನಿಯಲ್ಲಿ ನನ್ನನ್ನು ರೇಗಿಸಿದ್ಲು. ವಾಸವಿಯ ಮದುವೆ ಅತ್ಯಂತ ಸಡಗರ ಹಾಗೂ ವೈಭವದಿಂದ ನೆರವೇರಿತು. ನಾನಂತೂ 3 ದಿನಗಳ ಕಾಲ ಮನೆಯನ್ನು ಮರೆತು ಗೆಳತಿಯ ಜೊತೆಯಲ್ಲಿ ಇದ್ಬಿಟ್ಟಿದ್ದೆ. ಹೊಸ ಸೀರೆಯಲ್ಲದೆ ವಾಸವಿ ನನಗೆ ಉಡಲು ಅವಳ ಮೈಸೂರು ಸಿಲ್ಕ್ ಸೀರೆಗಳನ್ನು ಎರವಲು ಕೊಟ್ಟಿದ್ಲು. ಧಾರೆ ಮುಹೂರ್ತದಲ್ಲಿ ನೇರಳೆ ಬಣ್ಣದ ಸೀರೆ ಉಟ್ಟು ಹೂವಿನ ಜಡೆ ಎಣೆದು ಅತಿ ಆಸಕ್ತಿಯಿಂದ ಅಲಂಕರಿಸಿಕೊಂಡಿದ್ದ ನಾನು ಅನುಪಮ ಸುಂದರಿ ಎಂದು ಕನ್ನಡಿ ನೋಡಿಕೊಂಡಾಗ ನನಗೆ ಸಂತೋಷ, ನಾಚಿಕೆ ಉಂಟಾಯಿತು. ಏನೇ ಕನ್ನಡಿ ನೋಡಿಕೊಂಡು ಕನ್ಸು ಕಾಣ್ತಾ ಇದೆಯಾ? ನಿನ್ನ ಬೆಸ್ಟ್ ಫ್ರೆಂಡ್ ಮದುವೆ ಆಯಿತು, ನೆಕ್ಸ್ಟ್ ನಿಂದ ಎಂದು ಕೆಲವು ಗೆಳತಿಯರು ನನ್ನನ್ನು ಹಾಸ್ಯ ಮಾಡಿದರು. ಛೇ, ಈ ಕನ್ನಡಿ ಏನು? ನನ್ನ ನಿಜವಾದ ಕನ್ನಡಿ ವಿಷ್ಣುವಿನ ಮೆಚ್ಚುಗೆಯ ಕಣ್ಗಳು. 2 ದಿನಗಳಿಂದ ಅವನ ನೋಟ ಅಯಸ್ಕಾಂತದಿಂದ ಸೆಳೆಯಲ್ಪಟ್ಟಂತೆ ನನ್ನ ಕಡೆ ಹಿಂಬಾಲಿಸ್ತಿತ್ತು. ನಾನು ಎಲ್ಲೇ ಹೋದರೂ ಅವನು ಅಲ್ಲಿ ಹಾಜರ್. ಏನಾದರೂ ನೆಪ ತೆಗೆದು ನನ್ನೊಡನೆ ಮಾತನಾಡ್ತಿದ್ದ. ಈಗ ಈ ಅಲಂಕಾರದಲ್ಲಿ ನನ್ನನ್ನು ನೋಡಿದ್ರೆ ಅದನ್ನು ನೆನೆದು ಒಳಗೊಳಗೆ ರೋಮಾಂಚನಗೊಂಡಿದೆ. ನನ್ನ ಎಣಿಕೆಯಂತೆ ವಿಷ್ಣುವಿನ ಕ್ಯಾಮ್ರಾ ನಾನು ಹೋಗಿದೆಡೆ ಎಡಬಿಡದೆ ಹಿಂಬಾಲಿಸ್ತಿತ್ತು. ಅದೆಷ್ಟು ಫೋಟೋಗಳನ್ನು ತೆಗೆದುಕೊಂಡಿದ್ನೋ ನಂದು. ನಾನು ಭಾಗ್ಯಲಕ್ಷ್ಮಿ ಆಂಟಿಯ ಬಲಗೈ ಬಂಟಲಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನೆರವಾಗ್ತಿದ್ದೆ. ನನ್ನ ಅಪಾರ ಚೆಲುವು ಹಾಗೂ ವಾಸವಿಯ ಕುಟುಂಬದ ಜೊತೆಯಲ್ಲಿನ ನಿಕಟತೆ ಹಲವರ ಹುಬ್ಬುಗಳನ್ನು ಮೇಲೇರಿಸಿತು. ಕೆಲವರು ತಮ್ಮಲ್ಲೇ ಪಿಸು ಪಿಸು ಮಾತನಾಡಿಕೊಂಡಿದ್ದನ್ನು ನಾನು ಗಮನಿಸದೇ ಇರಲಿಲ್ಲ. ಅದರ ಬಗ್ಗೆ ಹೆಮ್ಮೆ ಎನಿಸಿದ್ರೂ ಸಂಕೋಚವೂ ಆಗ್ತಿತ್ತು. ಇನ್ನೇನು ವಾಸವಿಯ ಮದುವೆ ಮುಗಿಯಿತು. ಮುಂದೆ ನಮ್ಮ ಮದುವೆಯ ಮಾತುಕತೆಯಾಡಿ ಆದಷ್ಟು ಬೇಗ ಇತ್ಯರ್ಥವಾದರೆ ಈ ಜನಗಳೆಲ್ಲರ ಬಾಯಿಗೆ ಬೀಗ ಹಾಕಿದಂತೆ ಎಂದುಕೊಂಡೆ. ನಾನು ಗಂಡಿನವರ ಕಡೆಯವರ ಉಪಚಾರ ಗಮನಿಸಿ ಮಹಡಿ ಇಳಿದು ಬರುತ್ತಿದ್ದಾಗ ವಿಷ್ಣು ಎದುರಾದ. ಸೂಜಿಗಲ್ಲಿನಂತಿದ್ದ ಅವನ ಕಣ್ಣೋಟ ಎದುರಿಸಲಾರದೆ ನಾನು ಕೆಂಪೇರಿದೆ. ಮಮತಾ, ನಾವಿಬ್ಬರು ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋಣವಾ? ಅವನ ದನಿಯಲ್ಲಿ ತುಂಬಿದ ಆಸೆ ಕಂಡು ನಾನು ಹಿಂಜರಿದೆ. ಅಯ್ಯೋ ಬೇಡಪ್ಪ, ಯಾರಾದರೂ ನೋಡಿದ್ರೆ ಏನು ಅನ್ಕೊತಾರೆ? ಅಮ್ಮ ಅಂತೂ ನಿನ್ನನ್ನು ಇಷ್ಟಪಟ್ಟಿದ್ದಾಳೆ ಅಂದಮೇಲೆ ಯಾರು ಏನೇ ಮಾತಾಡಿದ್ರೂ ನಾನು ಕೇರ್ ಮಾಡಲ್ಲ. ನಾನು ಓರೆ ನೋಟ ಬೀರಿ ಬರೀ ಅಮ್ಮ ಇಷ್ಟಪಟ್ಟಿದ್ರೆ ಸಾಕಾ ಎಂದು ಅವನ ಕಡೆ ನಗು ಬೀರಿದಾಗ ಅವನು ಸೋತವನಂತೆ ಉಸಿರುಬಿಟ್ಟು, ಅಮ್ಮನಿಗಿಂತ ಮುಂಚೆನೇ ನಾನು ಸೋತೋಗ್ಬಿಟ್ಟಿದ್ನಲ್ಲ ಮಮತಾ. ಇದೇ ಮದುವೆ ಮನೆಯಲ್ಲಿ ಎಲ್ಲರ ಮುಂದೆ ನಿಮಗೆ ತಾಳಿ ಕೊಟ್ಟೋದಕ್ಕೂ ಸಿದ್ಧ. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ? ಯುನೋ, ನನಗೆ ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಎಂದು ಭಾವೋದ್ವೇಗದಿಂದ ನನ್ನ ಕೈ ಹಿಡಿದೆಳೆದು ನಾನು ಆಯ ತಪ್ಪಿ ಅವನ ಭುಜಕ್ಕೆ ಹೊರಗಿದವಳೆ ತಕ್ಷಣ ಬೆದರಿ ಸುತ್ತಲೂ ನೋಡಿದೆ. ಮಹಡಿ ಮೆಟ್ಟಿಲ್ ಬಳಿ ಜನರಿರಲಿಲ್ಲ. ಎಲ್ಲರೂ ಮದುವೆಯ ಮಂಟಪದ ಸುತ್ತಲೂ ನೆರೆದಿದ್ರು. ಆಗ್ತಾನೆ ತಾಳಿ ಕಟ್ಟಿದ್ರಿಂದ ವಧುವರರಿಗೆ ಶುಭಾಶಯ ಕೋರಲು, ಉಡುಗೊರೆ ನೀಡಲು ಜನ ಗುಂಪು ಗುಂಪಾಗಿ ಹೊರಟಿದ್ರು. ನಾನು ಅವನಿಂದ ಬಿಡಿಸ್ಕೊಂಡು ಸರಸರನೆ ಮಹಡಿ ಇಳಿದು ಹೊರಟುಬಿಟ್ಟೆ. ಮಮ್ಮು ಎಂದು ವಿಷ್ಣುವಿನ ಕರೆ ಕೇಳಿಸಿದ್ರು ನಾನು ಹಿಂತಿರುಗಿ ನೋಡಲಿಲ್ಲ. ನನ್ನ ಎದೆಯ ಬಡಿತ ಇನ್ನೂ ಸಮತೋಲನಕ್ಕೆ ಬಂದಿರಲಿಲ್ಲ. ನಾನು ಸುಧಾರಿಸ್ಕೊಂಡು ಮದುವೆಯ ಮಂಟಪಕ್ಕೆ ಬರುವ ಹೊತ್ತಿಗೆ ವಾಸವಿಯ ತಾಯಿ ಎದುರಾದರು. ಮಮತಾ, ಈ ಉಡುಗೊರೆಗಳನ್ನೆಲ್ಲ ತೆಗೆದಿಡಬೇಕಿತ್ತು, ಸ್ವಲ್ಪ ಒಳಗೆ ಬರ್ತೀಯಾ? ನಾನು ಅವರನ್ನು ಹಿಂಬಾಲಿಸಿದೆ. ಭಾಗ್ಯಲಕ್ಷ್ಮಿ ಆಂಟಿ ನನ್ನನ್ನು ಒಂದು ಮೂಲೆಗೆ ಕರೆದೊಯ್ದು ಮೆಲುಧ್ವನಿಯಲ್ಲಿ, ನಾನು ಕರೆದಿದ್ದು ಬೇರೆ ವಿಷಯಕ್ಕೆ ಎಂದಾಗ ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ. ಏನಾಂಟಿ? ಅವರು ನಯವಾಗಿ, ನೋಡು, ತುಂಬಿದ ಮದುವೆ ಮನೆಯಲ್ಲಿ ಜನ ಓಡಾಡ್ತಿರ್ತಾರೆ. ನಿನ್ನ ಹುಷಾರಿನಲ್ಲಿ ನೀನಿರಬೇಕು. ಅವನಂತೂ ಗಂಡು ಹುಡುಗ, ವಿವೇಚನೆ ಇರಲ್ಲ. ಹಾಗಂತ ನೀನು ಎಚ್ಚರ ತಪ್ಪಿ ನಡ್ಕೋಬಾರ್ದಲ್ವಾ ಎಂದಾಗ ನಾನು ತಬ್ಬಿಬ್ಬಾದೆ. ವಿಷ್ಣು ನನ್ನನ್ನು ತಬ್ಬಿ ಹಿಡಿದಿದ್ದನ್ನು ಆಂಟಿ ನೋಡಿಬಿಟ್ಟಿದ್ದಾರೆಯೇ ಎಂದು ಗಾಬರಿಯಾಯಿತು. ಆಂಟಿ ನನ್ನ ಭುಜ ತಟ್ಟಿ, ಬೇಜಾರು ಮಾಡ್ಕೋಬೇಡ, ನಮ್ಮನ್ನು ನಂಬಿ ನಿಮ್ಮ ಮನೆಯವರು ನಿನ್ನನ್ನು ಒಂಟಿಯಾಗಿ ಮದುವೆ ಮನೆಗೆ ಕಳಿಸಿದ್ದಾರೆ. 4 ಜನ ಕೇವಲವಾಗಿ ಮಾತಾಡ್ಕೊಳ್ಳೋ ಹಾಗೆ ನಡ್ಕೊಂಡ್ರೆ ನಮಗೆ ಅವಮಾನ ಅಲ್ವಾ
ನೀನು ಒಳ್ಳೆ ಹುಡುಗಿ, ನಮಗೆಲ್ಲ ತುಂಬ ಬೇಕಾದವಳು ಅಂತ ನಮಗೆ ಗೊತ್ತು. ಆದರೆ ನೋಡಿದವ್ರಿಗೆಲ್ಲ ಅದು ಅರ್ಥ ಆಗಬೇಕಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೆ ನಾವೇ ಅವಕಾಶ ಕೊಡಬಾರ್ದು ಅಲ್ವಾ ಮಮತಾ ಎಂದಾಗ ಅವರ ನಗು ಮುಖ ಕಂಡು ನನಗೆ ಧೈರ್ಯ ಬಂತು. ನಿಜ, ನನ್ನ ಮೇಲಿನ ಕಾಳಜಿಯಿಂದಲೇ ಅವರು ಈ ಮಾತು ಹೇಳ್ತಿದ್ದಾರೆ. ಇಷ್ಟು ದೊಡ್ಡ ಶ್ರೀಮಂತ ಮನೆತನದ ಸೊಸೆ ಆಗುವ ಹುಡುಗಿ ಎಂದಮೇಲೆ ನಾನು ನನ್ನ ಘನತೆ ಕಾಪಾಡಿಕೊಳ್ಬೇಕು ಎಂದು ಮನವರಿಕೆಯಾಯಿತು. ವಾಸವಿಗೆ ಇದು ಯಾವುದರ ಅರಿವು ಇರಲಿಲ್ಲ. ಪತಿಯ ಪ್ರೀತಿಯ ಸಾನ್ನಿಧ್ಯದಲ್ಲಿ ನವವಧು ಜನಗಳ ಕೀಟಲೆಯಿಂದ ಕೆಂಪಿರಿಸಿಕೊಳ್ಳುತ್ತಾ ಕುಳಿತಿದ್ಲು. ರಿಸೆಪ್ಷನ್ ಹೊತ್ತಿಗೆ ಬಿಡುವು ಮಾಡಿಕೊಂಡು ವಾಸವಿ ನನ್ನ ಬಳಿ ಬಂದಳು. ಮಮ್ಮು, ಇದನ್ನು ತಗೋ ಎಂದು ಒಡವೆ ಪೆಟ್ಟಿಗೆಯೊಂದನ್ನು ನನ್ನ ಕೈಲಿಟ್ಲು. ಏನಿದು? ನಾನು ತೆಗೆದು ನೋಡಿದಾಗ ಕಡು ನೀಲಿ ವೈಲೆಟ್ ಹಾಸಿನ ಮೇಲೆ ಕಂಗೊಳಿಸಿದ್ದ ಕೆಂಪನೆ ಅಡ್ಡಿಕೆ ಜುಮುಕಿಗಳು. ನೀನು ಉಟ್ಕೊಂಡಿರೋ ಕೆಂಪು ಟಿಶ್ಯೂ ಸೀರೆಗೆ ಈ ಒಡವೆಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕಣ್ಣು ಕೋರೈಸುವಂತಿದ್ದ ಆ ಆಭರಣದ ಅಂದಕ್ಕೆ ನನ್ನ ಮನಸ್ಸು ಮರಳಾಯಿತು. ಆದರೂ ಆತಂಕದಿಂದ, ಬೇಡ ವಾಸವಿ, ಇಷ್ಟು ಕಾಸ್ಟ್ಲಿ ಒಡವೆ ನನಗೆ ಕೊಡ್ತಿದೆಯಲ್ಲ ಎಂದಾಗ ವಾಸವಿ ನನ್ನ ಕಡೆ ಬಾಗಿ ಮೆಲ್ಲು ಧ್ವನಿಯಲ್ಲಿ, ಅಮ್ಮನ ಪರ್ಮಿಷನ್ ಕೇಳಿದ್ದೀನಿ ಕಣೆ, ತಗೋ ಎಂದು ಆಗ್ರಹಪಡಿಸಿ ತಾನೇ ನನ್ನ ಕೊರಳಿಗೆ ಅದನ್ನು ಹಾಕಿದ್ಲು. ಇದೇನು ಭಾರಿ ಒಡವೆ, ಮನೆ ಸೊಸೆಗೆ ಅಂತ ಅಮ್ಮ ವಜ್ರದ ಸೆಟ್ ಮಾಡಿಸಿದ್ದಾಳೆ. ಹೇಗಿದೆ ಗೊತ್ತಾ? ಮುಂದೆ ನೀನೇ ನೋಡ್ತೀಯಂತೆ ಎಂದು ನಕ್ಕಾಗ ನಾನು ಹುಸಿ ಮುನಿಸಿ ತೋರಿದೆ. ಕನ್ನಡಿ ನೋಡಿಕೊಂಡಾಗ ನನ್ನ ಸೌಂದರ್ಯದ ಬಗ್ಗೆ ನನಗೆ ಹೆಮ್ಮೆಯಾಯಿತು. ಈ ಚಲುವಿನಿಂದಲೇ ಅಲ್ವೇ ನಾನು ಇಂಥ ಕೋಟ್ಯಾಧೀಶ್ವರ ಮನೆಯ ಸೊಸೆಯಾಗುವ ಅವಕಾಶ ಸಿಕ್ಕಿರೋದು. ನನ್ನ ಹೃದಯ ಹೆಮ್ಮೆಯಿಂದ ಬೀಗಿತು. ಬಹುಶಃ ಭಾಗ್ಯಲಕ್ಷ್ಮಿ ಆಂಟಿ ವಿಷ್ಣುವಿಗೂ ನನ್ನಂತೆಯೇ ಬುದ್ಧಿ ಹೇಳಿರಬೇಕು. ಅವನು ನನ್ನ ಬಳಿ ಸಲಿಗೆ ವಹಿಸದೆ ರಿಸೆಪ್ಷನ್ ಸಮಯದಲ್ಲಿ ದೂರವೇ ಉಳಿದಿದ್ದ. ಆದರೂ ಅವನ ತುಂಟ ನೋಟ, ಅರ್ಥಗರ್ಭಿತ ನಗು, ಮೆಚ್ಚುಗೆಯ ಕಣ್ಸನ್ನೆ ನನ್ನ ಮನಸ್ಸಿಗೆ ಮೊದ ಕೊಟ್ಟಿತು. ವಾಸವಿಯ ಮದುವೆ ನೋಡಿದಾಗ ಇಷ್ಟು ಆಡಂಬರದಿಂದ ಮದುವೆ ಮಾಡಿಕೊಡಲು ಅಪ್ಪನಿಗೆ ಸಾಧ್ಯವೇ? ಮಧ್ಯಮ ವರ್ಗದವರಾದ ನಮಗೆ ಈ ಸಂಬಂಧ ಸರಿಸಾಟಿ ಆಗೋದೆ ಎಂದು ಚಿಂತೆ ಮೂಡಿತು. ಆದರೆ ವಿಷ್ಣುವಿನ ಆರಾಧನೆಯ ನೋಟ, ಮೆಚ್ಚುಗೆಯ ನಗು ನನಗೆ ನೂರಾನೆಯ ಬಲ ನೀಡಿತು. ಅವನ ಪ್ರೀತಿ ಇರೋವರೆಗೂ ಆಸ್ತಿ, ಅಂತಸ್ತು, ಆಡಂಬರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆಯೇ ಇಲ್ಲ. ವಾಸವಿಯ ನಿಷ್ಕಲ್ಮಶ ಸ್ನೇಹ, ಅವಳ ಅಣ್ಣನ ಪ್ರೀತಿಯ ಹೋಲಿಯಲ್ಲಿ ನಾನು ನಿರಾಂತಕದಿಂದ ಸಂತೋಷವಾಗಿರಬಲ್ಲೆ ಎನಿಸಿತು. ರಿಸೆಪ್ಷನ್ ಮುಗಿದ ನಂತರ ವಾಸವಿಯನ್ನು ಗಂಡನ ಮನೆಗೆ ಕಳುಹಿಸಿಕೊಡುವ ಶಾಸ್ತ್ರಗಳು ನಡೆಯುತ್ತಿದ್ದವು. ಆ ಭರಾಟೆಯಲ್ಲಿಯೂ ಭಾಗ್ಯಲಕ್ಷ್ಮಿ ಆಂಟಿ ಸ್ವಲ್ಪ ಬಿಡುವು ಮಾಡಿಕೊಂಡು ನನಗೆ ತಾಂಬೂಲವಲ್ಲದೆ ಮನೆಗೆ ಸಿಹಿ ತಿಂಡಿಗಳ ಪ್ಯಾಕೆಟ್ ಇಟ್ಕೊಟ್ರು. ಆಂಟಿ, ಇದೆಲ್ಲ ಏನು? ನಾನು ಸಂಕೋಚಗೊಂಡೆ. ಇರಲಿ ಬಿಡು, ಮನೆಯಲ್ಲಿ ನಿನ್ನ ತಮ್ಮ ತಂಗಿಯರಿದ್ದಾರಲ್ಲ, ಮಕ್ಕಳು ತಿನ್ನಲಿ ಅಂತ ಕೊಟ್ಟಿದ್ದೀನಿ ಎಂದು ಅವರೇ ಡ್ರೈವರ್ನ ಕರೆದು ಅವರ ಕಾರ್ನಲ್ಲೇ ನನ್ನನ್ನು ಮನೆ ಕಳುಹಿಸ್ಕೊಟ್ರು. ಅವರ ಔದಾರ್ಯ ಕಂಡು ನನಗಂತೂ ತುಂಬ ಸಂತೋಷವಾಗಿತ್ತು. ಈಗಲೇ ನನ್ನ ಬಗ್ಗೆ ಅವರಿಗೆಷ್ಟು ಕಾಳಜಿ! ಇನ್ನು ಅವರ ಮನೆಗೆ ಸೊಸೆಯಾಗಿ ಹೋದ ಮೇಲೆ ನನ್ನನ್ನು ಮಗಳಂತೆಯೇ ಆಧರಿಸ್ತಾರೆ. ವಿಷ್ಣುವಿನಿಂದ ಪತಿ, ಭಾಗ್ಯಲಕ್ಷ್ಮಿ ಆಂಟಿ ಅಂತ ಅತ್ತೆ, ವಾಸವಿ ಅಂತ ನಾದಿನಿ. ಎಷ್ಟು ಪುಣ್ಯವಂತೆ ನಾನು! ಮುಂದಿನ 2 ದಿನಗಳು ನನ್ನ ಮನಸ್ಸು ಕನಸಿನ ಲೋಕದಲ್ಲಿ ವಿಹರಿಸ್ತಿತ್ತು. ವಾಸವಿಯ ಮದುವೆ ನಡೆದು 2 ದಿನಗಳು ಕಳೆದಿದ್ದವು. ಅಷ್ಟರಲ್ಲಿ ಭಾಗ್ಯಲಕ್ಷ್ಮಿ ಆಂಟಿ ಇದ್ದಕ್ಕಿದ್ದಂತೆ ಅವರ ದೊಡ್ಡ ಕಾರಿನಲ್ಲಿ ನಮ್ಮ ಮನೆಯ ಮುಂದೆ ಇಳಿದಾಗ ನನಗೆ ಆಶ್ಚರ್ಯ. ಇದೇನು, ಇವರಾಗಲೇ ಮದುವೆಯ ಮಾತುಕತೆಯಾಡಲು ಮನೆಗೆ ಬಂದುಬಿಟ್ರೆ? ಮನೆಯಲ್ಲಿ ಯಾರೂ ಇರಲಿಲ್ಲ. ರಂಗಜ್ಜಿ, ವರ್ಷ, ವರುಣ್, ಚಿಕ್ಕಮ್ಮನ ತಂದೆಯ ವೈದ್ಯಕ್ಕಾಗಿ ಅವರ ಊರಿಗೆ ಹೋಗಿದ್ರು. ಅಪ್ಪ, ಚಿಕ್ಕಮ್ಮ ಅರಸೀಕೆರೆಯಿಂದ ಅವರ ಊರಿಗೆ ಹಾಗೆಯೇ ಹೋಗುವವರಿದ್ರು. ಮನೆಯಲ್ಲಿ ನಾನೊಬ್ಬಳೇ. ಇಂಥ ಸಮಯದಲ್ಲಿ ಬಂದ್ಬಿಟ್ಟಿದ್ದಾರಲ್ಲ. ನಾನು ಕಳವಳ, ಗೊಂದಲ ಅದಿಮಿಕೊಂಡೇ ಅವರನ್ನು ಸ್ವಾಗತಿಸಿದೆ. ಆಂಟಿ ಬನ್ನಿ. ಆಂಟಿ ಒಳ ಕಾಲಿಟ್ರು. ಅವರು ಎಂದಿನಂತೆ ಜರಿ ಅಂಚಿನ ಸೀರೆ ಧರಿಸಿ ಕೈ ತುಂಬ ಬಂಗಾರ, ಮುತ್ತು ಕೆಂಪಿನ
ಬಿಳಿ ಕಲ್ಲಿನ ಬಳೆಗಳು, ಕೊರಳಿನಲ್ಲಿ ಅಗಲವಾದ ಮಾಂಗಲ್ಯ ಸರದ ಜೊತೆಗೆ ಹವಳ ಹಾಗೂ ಮೂಪಿನ ಚೈನು, ಕಿವಿಯಲ್ಲಿ ವಜ್ರದೋಳೆ ತೊಟ್ಟು ಆಡಂಬರವಾಗಿ ಕಾಣ್ತಿದ್ರು. ಅವರ ಮುಖದಲ್ಲಿ ಗಾಂಭೀರ್ಯ ತುಂಬಿತ್ತು. ಅವರು ಒಳಗೆ ಬಂದು ಒಮ್ಮೆ ಸುತ್ತಲೂ ಮನೆಯನ್ನು ವೀಕ್ಷಿಸಿದಾಗ ಮನೆಯ ಇರುಸರಿಕೆಯ ಬಗ್ಗೆ ನನಗೆ ಸಂಕೋಚವಾಯಿತು. ನಮ್ಮ ಈ ಮಧ್ಯಮ ವರ್ಗ 2 ಬೆಡ್ರೂಮಿನ ಮನೆಯಲ್ಲಿ ಅವರ ಭವ್ಯ ಬಂಗಲೆ ಎಲ್ಲಿ? ನಾನು ಮೆಲ್ಲುಧ್ವನಿಯಲ್ಲಿ ಮುಜುಗರದಿಂದ, ಏನು ತಿಳ್ಕೋಬೇಡಿ ಆಂಟಿ, ನಮ್ಮನೆ ಚಿಕ್ಕದು ಎಂದಾಗ ಅವರು ಆ ಮಾತಿಗೆ ಏನು ಪ್ರತಿಕ್ರಿಯೆ ತೋರಿಸದೆ ಸೋಫಾದ ಮೇಲೆ ಕುಳಿತರು. ಮನೆಯಲ್ಲಿ ಯಾರೂ ಇಲ್ವಾ? ಎಲ್ಲರೂ ನಮ್ಮ ಚಿಕ್ಕಮ್ಮನ ಊರಿಗೆ ಹೋಗಿದ್ದಾರೆ. ಏನು ತಗೊಂತೀರಾ? ಕಾಫಿ, ಟೀ ಅಥವಾ ಹಾಲ? ನಾನು ಅವರನ್ನು ಉಪಚರಿಸಲು ಉತ್ಸಾಹಕತೆ ತೋರಿಸಿದೆ. ಆದರೆ ಅವರು ಏನೂ ಬೇಡವೆಂದು ಕೈ ಅಡ್ಡ ಹಿಡಿದ್ರು. ಯಾರಾದರೂ ದೊಡ್ಡವರು ಇದ್ದಿದ್ರೆ ಚೆನ್ನಾಗಿತ್ತು. ನಿಮ್ಮ ತಂದೆ ಅಥವಾ ಚಿಕ್ಕಮ್ಮ ಅವರ ಜೊತೆಗೆ ಮಾತನಾಡಬೇಕಿತ್ತು. ನನ್ನ ಎದೆಯಲ್ಲಿ ಹರ್ಷದ ಕಾರಂಜಿ ಚಿಮ್ಮಿತು. ಅವರು ಖಂಡಿತ ಮದುವೆಯ ಪ್ರಸ್ತಾಪ ಮಾಡಲು ಬಂದಿದ್ದಾರೆ. ನೀವು ಬರೋದು ಗೊತ್ತಿರಲಿಲ್ಲ ಆಂಟಿ. ಗೊತ್ತಿದ್ರೆ ನಾನು ಅಪ್ಪನಿಗೆ ಹೇಳ್ತಿದ್ದೆ. ನಾನು ಇಲ್ಲಿಗೆ ಬರೋದು ನನಗೆ ಗೊತ್ತಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಸಂದರ್ಭ ಹಾಗೆ ಬಂದಿದೆ. ಇಂಥ ತೊಂದರೆ ಬರುತ್ತೆ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ. ನಾನು ಗೊಂದಲದಿಂದ ನೋಡಿದೆ. ಆದರೆ ಏನು ತೊಂದರೆ ಆಂಟಿ? ವಾಸವಿ ಚೆನ್ನಾಗಿದ್ದಾಳೆ ತಾನೆ? ಅವಳಿಗೇನು, ಗಂಡನ ಜೊತೆ ಖುಷಿಯಾಗಿ ಹನಿಮೂನ್ಗೆ ಹೋಗಿದ್ದಾಳೆ. ಇಲ್ಲಿ ಕಷ್ಟದ ಪರಿಸ್ಥಿತಿ ಆಗಿರೋದು ನಮಗೆ. ಯಾಕಂಟಿ? ಎಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ರಿ. ಆ ಛತ್ರದ ಅಲಂಕಾರ ಒಳ್ಳೆ ಪ್ಯಾಲೇಸ್ ಥರ ಇತ್ತು. ನಾನು ಕಳಕಳಿಯಿಂದ ನೋಡಿದೆ. ಪಾಪ ಬೀಗರ ಕಡೆಯವರು ಏನಾದರೂ ಕೊಂಕು ತೆಗೆದು ಇವರನ್ನು ಈಯಾಳಿಸಿರಬಹುದೇ? ಅದಕ್ಕೆ ಆತ್ಮೀಯಳಾದ ನನ್ನ ಬಳಿ ಕಷ್ಟ ಹೇಳ್ಕೊಳ್ಳಲು ಬಂದಿದ್ದಾರೆ ಎಂದು ಅವರ ಬಗ್ಗೆ ಆದರ ಮೂಡಿತು. ಆಂಟಿ ಪರ್ಸ್ನಿಂದ ಕರವಸ್ತ್ರ ತೆಗೆದು ಬೆವತಿದ್ದ ಹಣೆ ಒರೆಸ್ಕೊಂಡ್ರು. ಅದಕ್ಕೆ ಲೇಪಿಸಿದ ಪರಿಮಳ ಹಜಾರವೆಲ್ಲ ಹರಡಿತು. ನಾನು ಫ್ಯಾನ್ ಹಾಕಿ ಅವರ ಮುಂದೆ ಕುಳಿತುಕೊಂಡೆ. ಬೀಗರಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ ಆಂಟಿ? ಮೆಲ್ಲನೆ ಕೇಳಿದೆ. ಅಯ್ಯೋ, ನಮ್ಮ ಬೀಗರು ತುಂಬ ಒಳ್ಳೆಯವರು. ನಮ್ಮ ಅಂತಸ್ತು ಶ್ರೀಮಂತಿಕೆಗೆ ತಕ್ಕನಾಗಿರೋರು. ನನ್ನ ಮಗಳು ಪುಣ್ಯ ಮಾಡಿದ್ಲು ಆ ಮನೆ ಸೇರೋಕೆ. ಆದರೆ ಮದುವೆಗೆ ಬಂದವರು ಸುಮ್ಮನೆ ಬಂದು ಹೋಗದೆ ದೊಡ್ಡ ಪ್ರಾಬ್ಲಮ್ ತಂದಿಟ್ಟಿದ್ದಾರೆ. ಆಂಟಿಯ ಮಾತುಗಳಿಂದ ನನಗೆ ಆಶ್ಚರ್ಯವಾಯಿತು. ಅರ್ಥವಾಗದೆ ಅವರ ಮುಖ ನೋಡಿದೆ. ಮಗಳಿಗೆ ಮೈ ತುಂಬ ಬಂಗಾರ ಹೊರಿಸಿ ವೈಭವದಿಂದ ಮದುವೆ ಮಾಡಿದ್ವಿ. ಆದರೆ ನಮ್ಮನೆ ಚಿನ್ನವೇ ಕಳ್ಳತನವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಚಿನ್ನನ? ಏನು ಹೇಳ್ತಿದ್ದೀರಾ ಆಂಟಿ? ಇಷ್ಟರ ತನಕ ಗಂಭೀರವಾಗಿದ್ದ ಅವರ ಮುಖ ಈಗ ಬಿರುಸಾಯಿತು. ಏನು ತಿಳಿದೇ ಇರೋ ಹಾಗೆ ನಾಟಕ ಆಡಬೇಡ ವಾಸ್ವಿ. ನಿನಗೆ ಕೊಟ್ಟಿದ್ದ ಕೆಂಪಿನ ಸೆಟ್ ಕಾಣಿಸ್ತಿಲ್ಲ. ಅದನ್ನೇ ನೀನು ತಾನೇ ಹಾಕ್ಕೊಂಡಿದ್ದು? ನಾನು ತಬ್ಬಿ ಬಾದೆ. ಹೌದು ಆಂಟಿ, ರಿಸೆಪ್ಷನ್ ಮುಗಿದ ತಕ್ಷಣ ನಾನೇ ಅದನ್ನು ಬಿಚ್ಕೊಟ್ನಲ್ಲ. ಯಾರ ಕೈ ಕೊಟ್ಟೆ? ಅವರ ನೋಟ ತೀಕ್ಷ್ಣವಾಗಿತ್ತು. ವಾಸವಿ ಕೈ ಕೊಟ್ಟೆ. ಡ್ರೆಸ್ ಚೇಂಜ್ ಮಾಡೋಕ್ಕೆ ಅವಳು ರೂಮಿಗೆ ಬಂದಿದ್ಲಲ್ಲ, ಬೇಕಾದರೆ ಅವಳನ್ನೇ ಕರೆಸಿ ಕೇಳಿ. ನಾನು ಬಡಬಡಿಸುತ್ತಿದ್ದಂತೆ ಅವರು ಕತ್ತಿಯ ಅಲಗಿನಂಥ ದನಿಯಲ್ಲಿ ನನ್ನ ಮಾತು ಕತ್ತರಿಸುತ್ತಾ, ಅವಳ ಪಾಡಿಗೆ ಅವಳು ಗಂಡನ ಜೊತೆ ಇದ್ದಾಳೆ. ಈ ವಿಷಯ ಪಂಚಾಯಿತಿ ಮಾಡೋಕ್ಕೆ ನಾನು ಅವಳನ್ನು ಕರೆಸ್ಬೇಕಾ? ಅಲ್ಲಿಗೆ ನಮ್ಮ ಗೌರವ ಮರ್ಯಾದೆ ಏನಾಗುತ್ತೆ? ಬಡ್ಕೊಂಡೆ ಅವಳಿಗೆ. ಸ್ನೇಹಿತೆ ಅಂತ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೋಬೇಡ ಅಂತ. ಅವಳ ವಿಶ್ವಾಸಕ್ಕೆ ಎಂಥ ದ್ರೋಹ ಆಗಿದೆ ನೋಡು. ತನ್ನ ಸ್ನೇಹಿತೆ ಒಡವೆ ಕತ್ಕೊಂಡು ಹೋಗಿದ್ದಾಳೆ ಅಂತ ಗೊತ್ತಾದರೆ ಎದೆ ಒಡ್ಕೊಂಡು ಬಿಡ್ತಾಳೆ ನನ್ನ ಮಗಳು ಎಂದಾಗ ಬೆಂಕಿಯ ಮಳೆ ಸುರಿದಂತೆ ನಾನು ತತ್ತರಿಸಿದೆ. ಎಂಥ ಅಪವಾದ! ನನ್ನ ಕಣ್ಗಳು ನೋವು ಅವಮಾನದಿಂದ ತುಂಬಿಕೊಂಡವು. ಆಂಟಿ, ನಾನು ಖಂಡಿತ ಮುಂದೆ ಮಾತನಾಡಲು ಅವರು ಅವಕಾಶವೇ ಕೊಡಲಿಲ್ಲ. ಅಂಥ ಒಡವೆಗಳನ್ನು ಎಲ್ಲಿ ಕಂಡಿರ್ತೀರಾ ನೀವು? ಅಲ್ಲಮ್ಮ, ನಿನಗೆ ಆ ಒಡವೆ ಕಂಡ್ರೆ ಇಷ್ಟ ಅಂತ ಒಂದು ಮಾತು ಹೇಳಿದ್ರೇ ನಾನೇ ಅದನ್ನು ನಿನಗೆ ಉಡುಗೊರೆಯಾಗಿ ಕೊಟ್ಬಿಡ್ತಿದ್ದೆ. ನನ್ನ ಮಗಳ ಆಪ್ತ ಸ್ನೇಹಿತೆ ನೀನು. ಆ ಒಡವೆ ನನಗೇನು ಹೆಚ್ಚಲ್ಲ. ನಿಜ ಹೇಳ್ಕೊಂಡ್ರೆ ಆ ಒಡವೆ ಸೆಟ್ ಕಳೆದು ಹೋಗಿದ್ದೆ ಅನ್ನೋ ಬೇಜಾರಿಗಿಂತ ನೀನು ಅದನ್ನು ವಾಪಸ್ ಕೊಡದೆ ತಗೊಂಡು ಹೊರಟೋಗಿದೆಯಲ್ಲ, ಅದು ನನಗೆ ದೊಡ್ಡ ಶಾಕ್ ಆಗಿದ್ದು. ಇದನ್ನು ಯಾವ ಬಾಯಿಂದ ನಮ್ಮ ವಾಸವಿಗೆ ಹೇಳಲಿ? ಅಷ್ಟು ದೊಡ್ಡ ಶ್ರೀಮಂತರು ನಮ್ಮ ಬೀಗರು. ಅವರ ಸೊಸೆಗೆ ನಿನ್ನಂಥ ಸ್ನೇಹಿತೆ ಇದ್ದಾಳೆ ಅಂತ ಗೊತ್ತಾದರೆ ನಾಚಿಕೆಗೇಡು. ನನ್ನ ಕಣ್ಗಳಿಂದ ನೀರು ಧಾರಾಕಾರವಾಗಿ ಹರಿಯಿತು. ಆಂಟಿ, ದೇವ್ರಾಣಿಗೂ
ನಾನು ಒಡವೆ ತಗೊಂಡಿಲ್ಲ, ನಿಮ್ಮ ಮಗಳು ವಾಸವಿ ಹತ್ರನೇ. ತಕ್ಷಣ ಅವರು ಬಾಯಿ ಹಾಕಿ, ನೋಡು, ನಿನ್ನ ಹತ್ರ ಇರೋದನ್ನು ನಾನೇನು ಕೇಳೋಕೆ ಬಂದಿಲ್ಲ. ಅಷ್ಟೊಂದು ಆಸೆ ಇದ್ದರೆ ನೀನೇ ಇಟ್ಕೋ. ಆದರೆ ನಿನ್ನಿಂದ ನಾನು ಇಂಥ ಮೋಸ ಆಗುತ್ತೆ ಅಂತ ತಿಳ್ಕೊಂಡಿರಲಿಲ್ಲ. ನಿನ್ನ ಪುಣ್ಯ. ಮನೆಯಲ್ಲಿ ನಿನ್ನ ತಂದೆ ಚಿಕ್ಕಮ್ಮ ಯಾರೂ ಇಲ್ಲ. ಇದ್ದಿದ್ರೆ ಅವರ ಮುಂದೆ ನಿನ್ನ ಮರ್ಯಾದೆ ಏನು ಆಗ್ತಿತ್ತು ಹೇಳು? ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡ, ಈ ಮಾತು ಹೇಳೋಕೆ ಬಂದೆ ಎಂದು ಬಿರುಗಾಳಿಯಂತೆ ಎದ್ದು ಹೊರಟೋದ್ರು. ಕಾರು ಬುರ್ರೆಂದು ಹೊರಡುತ್ತಿದ್ದಂತೆ ನಾನು ಬಿಕ್ಕಿ ಬಿಕ್ಕಿ ಹತ್ಬಿಟ್ಟೆ. ಇದೆಂಥ ವಿಪರ್ಯಾಸ! ಒಬ್ಬರ ವಸ್ತುವಿಗೆ ಆಸೆ ಪಟ್ಟವಳ ನಾನು. ಬೇಡ ಬೇಡ ಎಂದು ಗೋಗರೆದರೂ ಆ ಒಡವೆಯನ್ನು ನನಗೆ ತೋಡಿಸಿದವಳು ವಾಸವಿಯೇ. ರಿಸೆಪ್ಷನ್ ಮುಗಿದ ಕೂಡಲೇ ರೂಮಿಗೆ ಹೋಗಿ ಒಡವೆಗಳನ್ನು ಬಿಚ್ಚಿ ನಾನು ಅದನ್ನು ವಾಸವಿಯ ಕೈಗೆ ಕೊಟ್ಟಿದ್ದು ಚೆನ್ನಾಗಿ ನೆನಪಿದೆ. ಮತ್ತೆ ಅದು ನಾಪತ್ತೆಯಾದುದಾದರೂ ಹೇಗೆ? ಆ ಅಪವಾದ ನನ್ನ ಮೇಲೆ, ನನ್ನ ಮೈ ಮೇಲೆ ಬೆಂಕಿ ಹರಿದಾಡಿದಂತಾಯಿತು. ಆಂಟಿ ಬಂದಾಗ ನನ್ನಲ್ಲಿ ಏನೇನೋ ಮಧುರ ಕಲ್ಪನೆಗಳು ಮೂಡಿದವು. ಎಂಥ ಬರಸೆಡಿಲು ಬಂದು ಬಡಿದಿತ್ತು ನನ್ನ ಕನಸಿನ ಗೋಪುರಕ್ಕೆ. ಎಂತೆಂಥ ಕಠೋರ ನುಡಿಗಳನ್ನು ಕೇಳಬೇಕಾಗಿತ್ತು. ಕೊನೆಗೆ ನನ್ನ ಅಪರಾಧಿ ಎಂದು ತೀರ್ಮಾನಿಸಿ ಹೊರಟೋದ್ರಲ್ಲ. ಎಂಥ ಅಪಮಾನ! ಹಾಳಾಗಿ ಹೋಗಲಿ. ಆ ಒಡವೆಯ ಹಣವನ್ನಾದರೂ ವಾಪಸ್ ಕೊಡೋಣವೆಂದರೆ ಅದು ಎಷ್ಟು ಲಕ್ಷ ಬೆಲೆ ಬಾಳೋದು? ಅಪ್ಪನ ಬಳಿ ಕೇಳಲು ನನಗಾದರೂ ಬಾಯಿ ಬರುತ್ತದೆಯೇ? ಸದ್ಯ ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಿನಲ್ಲಿ ಈ ರಾದಂತ ನಡೆದಿದ್ದು ನನ್ನ ಪುಣ್ಯ. ಅವರೇ ಹೇಳಿದಂತೆ ಇದೆಲ್ಲ ಅಪ್ಪ ಚಿಕ್ಕಪ್ಪನಿಗೆ ಗೊತ್ತಾಗಿದ್ರೆ ನಾನು ನಿರಪರಾಧಿ ಎಂದು ಅವರಾದರೂ ನಂಬ್ತಿದ್ರಾ? ಅದನ್ನು ನೆನೆದೇ ನನ್ನ ಮೈಯೆಲ್ಲ ನಡುಕ ಉಂಟಾಯಿತು. ಆ ದಿನವೆಲ್ಲ ನಾನು ಬೆಂಕಿಯಲ್ಲಿ ಬೆಂದವಳಂತೆ ತತ್ತರಿಸೋಕಿದೆ. ಚಾಟಿ ಏಟಿನಂತೆ ಎರಗಿದ ಆಂಟಿಯ ಒಂದೊಂದು ಮಾತುಗಳು ನನ್ನ ಮನಸ್ಸನ್ನು ಸುಡ್ತಿತ್ತು. ಊಟ ತಿಂಡಿ ನನಗೇನೂ ರುಚಿಸಲಿಲ್ಲ. ಒಬ್ಬಳೇ ರೂಮ್ನಲ್ಲಿ ಮಲಗಿದಾಗ ಫ್ಯಾನಿಗೆ ನೇಣು ಹಾಕೊಂಡ್ಬಿಡ್ಲೆ ಎನಿಸಿತು. ನಾನು ತಕ್ಷಣ ಎದ್ದು ಬಾಗಿಲು ತೆರೆದುಕೊಂಡು ಮನೆಯ ಹೊರಗೆ ಬಂದು ಕುಳಿತೆ. ಬೆವ್ತು ಹೋಗಿದ್ದ ನನಗೆ ಹೊರಗಿನ ಗಾಳಿ ಬೀಸಿದಾಗ ಮನಸ್ಸಿಗೆ ಕೊಂಚ ತಿಳಿಯಾಯಿತು. ಪ್ರಾಣ ಕಳೆದುಕೊಳ್ಳುವಂಥ ಯೋಚನೆ ನನಗ್ಯಾಕೆ ಬಂತು? ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ತಪ್ಪಿತಸ್ಥಳೆಂದು ಒಪ್ಕೊಂಡಾಗುತ್ತಲ್ವೇ? ನಾನು ನಿರಪರಾಧಿ ಆದಮೇಲೆ ಭಯವ್ಯಾಕೆ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.